ಮೇಡಮ್ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ನನ್ನ ಮುಚ್ಚಿ ಮರಿ ನಮ್ಮ ಹತ್ರ ಬರೋಲ್ಲ ಮಾತಾಡೋಕ್ಕೆ. ಇದು ಮಾಡಿಸ್ತಾರೆ ಸಿದ್ದರಾಮಯ್ಯ ಅವರೇ ಮೇಡಮ್, ಪಾಪ ಡಿ ಕೆ ಅವರಿಲ್ಲ ಮೇಡಮ್. ಹೌದು ಹೌದು ಹೌದು, ಇದು ನಾನು ನಿಜ ಹೇಳ್ತಾ ಇರೋದು. ಇದು ಪಾಪ ಅವರು ಡಿ ಕೆ ಅವ್ರು ಏನು ಐಡಿಯಾ ಇಲ್ಲ, ಸಿದ್ದರಾಮಯ್ಯ ಸಾವರೇ ಹೇಳಿ. ಹೌದು, ಅವರ ಕೈವಾಡ ಏನೋ ಮಾತುಕತೆ ಇದ್ದೇ ಇರುತ್ತೆ ಮೇಡಮ್. ಮಾತುಕತೆ ಇಲ್ಲದ್ರೆ ಏನೋ ಒಂದೇ ಇರಲೇಬೇಕು ಮೇಡಮ್. ಈ ಥರ ಮಾಡಬೇಕಂದ್ರೆ ಏನೋ ಒಂದು ಕಾರಣ ಇದ್ರೇ ಮಾಡೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ಅಧಿಕಾರದಿಂದ ಏನೋ ಒಂದು ಇರುತ್ತೆ. ಈ ಥರ ನಡ್ಕೊಂಡ್ರು, ಈ ಥರ ಹೇಳ್ಬೋದು. ನನಗೆ ಗೊತ್ತಿಲ್ಲ, ಕೆಲವೊಂದು ವಿಚಾರಗಳು ನನಗೆ ಗೊತ್ತಿಲ್ಲ. ಇನ್ನು ನಾನು ಇವ್ರ ಹತ್ರ ತಿಳ್ಕೊಬೇಕಲ್ಲ, ನಾನು ಈ ಥರ ಮಾಡಿದ್ರೆ ಸರಿ ಹೋಗ್ತೀನಿ, ನಾನು ಏನೋ ಒಂದು ಹೈಲೈಟ್ ಆಗಬೇಕು. ಆ ರೀತಿ ಅವ್ರ ಹತ್ರ ಮಾತಾಡ್ಕೊಂಡು ಈ ಥರ ಮಾಡ್ತಾ ಇರೋದು. ಬಟ್ ಬೀದಿ ವ್ಯಾಪಾರದವ್ರಿಗೆ ಖಂಡಿತ ಹೇಳ್ತಾ ಇದ್ದೀನಿ, ಇಷ್ಟು ಮೋಸ ಮಾಡೋದು ತಪ್ಪು ಮೇಡಮ್. ಅವ್ರಿಗೆ ಅಂತ ಒಂದು ಅವರೇ ಅಂತ BBMP ಬೀದಿ ವ್ಯಾಪಾರದ್ದು ಒಂದು ಕಾರ್ಡ್ ಕೊಟ್ಟವ್ರೆ. ಆ ಕಾರ್ಡ್ನ ಇವತ್ತು ನೀರು ಪಾಲು ಮಾಡಿಬಿಟ್ರು. ಕೊಟ್ಟಿದ್ದು ಅವರೇ, ನೀರು ಪಾಲು ಮಾಡಿದ್ದು ಅವರೇ. ಆಮೇಲೆ ಇನ್ನೊಂದು ವಿಚಾರ, ನಾನು ಏನು ನೀರು ಪಾಲು ಆಗಬೇಕದು, ಅದಕ್ಕಂತ ಒಂದು ಸಂವಿಧಾನ ಐತೆ, ಅದಕ್ಕಂತ ಒಂದು ಕಾನೂನಿದೆ. ಆ ಕಾನೂನು ಭದ್ರವಾಗಿ ನಾವು ಅವ್ರಿಗೆ ಅಂತ ಒಂದು ಸ್ಥಳ ಮಾಡಿಕೊಟ್ಟಿದ್ರೆ ಇದು ನಿಜವಾದ ರೂಪ ಒಂದು BBMP ಕರೆಕ್ಟ್, ಓಕೆ. ಅದನ್ನು ಬಿಟ್ಬಿಟ್ಟು ಏಕಾಕಿ ಅದು ಸುಪ್ರೀಂ ಕೋರ್ಟ್ ಮೇಡಮ್, ಅದು ಹೇಳ್ತಾರಲ್ಲ ಯಾವಾಗಲೂ ಆ ಕೃಷ್ಣೇಗೌಡರು ಹೇಳ್ತಾರೆ, ಸುಪ್ರೀಂ ಕೋರ್ಟು ಏನು ಸುಪ್ರೀಂ ಕೋರ್ಟ್ ಕೊಟ್ಟರು ಮೇಡಮ್. ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದು ಎಷ್ಟೋ ವರ್ಷದ್ದು. ಇವಾಗ ಅವರು ಹೇಳ್ತಾ ಇರೋದು ಮಾತ್ರ ಆ ಟಿ ವಿ ಮುಂದೆ ಹೇಳ್ತಾ ಇರ್ತಾರೆ ಎಲ್ಲರಿಗೂ. ನಾನು ಕಮ್ಮಿ ಅಂದರೆ ಯೂಟ್ಯೂಬಲ್ಲಿ ಕಮ್ಮಿ ಅಂದರೆ 4-5 ಸತಿ ನಾನು ಟಿ ವಿ ಓಪನ್ ಮಾಡಿದ್ರೆ ಆ ಕೃಷ್ಣೇಗೌಡರು ಹೇಳ್ತಾರೆ, ತೆಗೆದೇಶನೇ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದನ್ನ ಅದು ಎಷ್ಟು ವರ್ಷದ ಹಿಂದೆ ಆಯಿತು, ಯಾವಾಗ ಇದು ರೀಸೆಂಟಾಗಿ ಆಯಿತಾ, ಅದು ಅವ್ರ ಮಾಹಿತಿ ಇಲ್ಲ ಮೇಡಮ್. ಎರಡೂ ಮಾಹಿತಿ ಇಲ್ಲ. ಈ ರೀತಿ ಮಾಡೋದು ತಪ್ಪು. ಬಟ್ ಅವರೇ ಲೈಸೆನ್ಸ್ ಕೊಟ್ಟು ಅವರೇ ನೀರು ಪಾಲು ಮಾಡೋದು, ಇದು ಎಷ್ಟು ಮಟ್ಟಕ್ಕೆ ಇದು ಸಮ ಅಲ್ಲ ಮೇಡಮ್. ಅವರೇ ಕೊಟ್ಟಿರೋದು, ನಮಗೂ ಅವರೇ ಕೊಟ್ಟಿರೋದು ಲೈಸೆನ್ಸು. ಗೌರ್ಮೆಂಟ್ ಕಡೆ ಬೀದಿ ವ್ಯಾಪಾರದ ಕಾರ್ಡ್ ನೀವು ನೋಡಿರ್ತೀರ, ಎಲ್ಲರಿಗೂ ಕೊಟ್ಟವ್ರೆ. ಆದರೂ ಕೊಟ್ಟ ಮೇಲೆ ಅವ್ರಿಗೆ ಒಂದು ಇಷ್ಟು ನೋಡಿ, ಇವಾಗ ಗಾಂಧಿ ಬಜಾರಲ್ಲಿ ಮಾರ್ಕಿಂಗ್ ಮಾಡಿಕೊಟ್ಟವ್ರೆ. ಎಲ್ಲ ಕಡೆ ಮಾಡಿಕೊಡಿ ಪಾಪ. ಅವರು ಒಂದು ಬಡಪಾವಿಗಳು, ಅವ್ರ ಮಕ್ಕಳು ಅವ್ರ ಸ್ಕೂಲ್ ಫೀಸಿಂದ ಹಿಡ್ಕೊಂಡು ಫುಟ್ಪಾತಿಂದ ಹಿಡ್ಕೊಂಡು ಕಟ್ಕೊಂಡು ಇವತ್ತು ಎಷ್ಟೋ ಜನ ಮುಂದಕ್ಕೆ ಹೋಗಿ ಎಷ್ಟೋ ಚೆನ್ನಾಗಿದ್ದಾರೆ ಮೇಡಮ್. ಸೈಕಲಲ್ಲಿ ಇವತ್ತು ಕಾರ್ ತೊಗೊಂಡು ಫುಟ್ಪಾತಲ್ಲೇ ಅಷ್ಟು ಜೀವನ ಮಾಡ್ಕೊಂಬಂದಿರೋ ನೀರು ಪಾಲು ಮಾಡೋದು ಎಷ್ಟು ಸರಿ ಸಾಮ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಪ್ಲೀಸ್. ಅಷ್ಟೇ ಮೇಡಮ್. ಲಾಸ್ಟ್ ಏನು ಹೇಳೋದು ಅಷ್ಟೇ ಮೇಡಮ್. ಸರ್ಕಾರಕ್ಕೆ ಈ ಸರ್ಕಾರ ನಮಗೆ ಇಷ್ಟ ಇಲ್ಲ ಮೇಡಮ್. ಕಾಂಗ್ರೆಸ್ ಸರ್ಕಾರ ನಮ್ಗೆ ಇಷ್ಟ ಇಲ್ಲ ಮೇಡಮ್. ಅಷ್ಟೇ ನಾನು ಹೇಳೋದು. 28ಕ್ಕೆ ನನಗೆ ಗೊತ್ತಿರೋ ಉಪೇಂದ್ರ ಬರ್ಬೇಕು ಮೇಡಮ್. ಹೌದು ಖಂಡಿತ. ಯಾಕೆ ಇದನ್ನು ಹೈಲೈಟ್ ಮಾಡ್ಬೇಕು ನೀವು, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಉಪೇಂದ್ರ ಅವರು ಏನು ಗೊತ್ತಾ, ಕುತ್ಕೊಂಡಿರೋ ಜಾಗದಲ್ಲಿ ಆಟ ಆಡಿಸ್ತಾರೆ. ಕುತ್ಕೊಂಡಿರೋ ಜಾಗದಲ್ಲಿ ಆಟ ಆಡಿಸ್ತಾರೆ, ಆಯ್ತಾ. ಅಷ್ಟು ಫಿಲಿಮ್ ಎಲ್ಲ ರೀಲ್ ಮೇಡಮ್. ನಾನು ಅದೇ ಹೇಳ್ತಾರೆ, ಫಿಲಿಮ್ ರಿಯಲ್ ಲೈಫೇ ಹೇಳ್ತಾ ಇರೋದು. ಇವ್ರು ಏನು ಗೊತ್ತಾ, ಕಂಪ್ಯೂಟರ್ ಇದ್ರೂ ಕಾಫಿ ಕುಡಿಯೋಕೆ ಹೋಗ್ತಾರೆ. ಕಾಫಿ ಕುಡ್ಕೊಂಡು ಸರ್ ಬರಲ್ಲ ಹೊರಗಡೆ ಅಂದರೆ ಅವ್ರು ಏನು ಮಾಡ್ತಾರೆ, BBMP ಅವರು ಇಲ್ಲಪ್ಪ ಇಲ್ಲ ಹೋಗಿದ್ದಾರೆ, ನೀನು ಆಮೇಲೆ ಬಾಗು, ಅಲ್ಲಿ ಇರ್ತಾರೆ, ಚೇರಲ್ಲಿ ಇರ್ತಾರೆ. ಬಟ್ ಉಪೇಂದ್ರ ಐಡಿಯಾ ಇದೆಲ್ಲ, ಕುತ್ಕೊಂಡ್ರೆ ಜಾಗದಲ್ಲಿ ಮೊಬೈಲೆಲ್ಲ ತೋರಿಸ್ತಾರೆ, ಎಷ್ಟು ದುಡ್ಡು ಹೋಯ್ತು, ಎಷ್ಟು ದುಡ್ಡು ಬಂತು, ಯಾವ ಥರ ಮಾಡ್ದು. ಯಾಕೆ ಪ್ರೆಸೆಂಟು ಸೂಪರ್ ಫಿಲ್ಮ್ ನೋಡಿದ್ದೀರಾ, ಯಾವ ಥರ ಯಾರನ್ನು ಒಬ್ಬೊಂದು CM ಆಲೋಚನೆ ಮಾಡಿದ್ದಾರಾ? ಮಾಡಿಲ್ಲ. ಖಂಡಿತ ಉಪೇಂದ್ರ ಬರಬೇಕು. ಈ ಆಲೋಚನೆ ಎಲ್ಲ ಒಂದು ತುಂಬ ಚೇಂಜ್ ಆಗುತ್ತೆ. ಇದು ನಾನು ಸರ್ಕಾರಕ್ಕೆ ಕೇಳೋದು ಇಷ್ಟೇ, ಉಪೇಂದ್ರ ಬಂದರೆ ಇಡೀ ಬೆಂಗಳೂರು ಚೇಂಜ್ ಆಗುತ್ತೆ ಅಂತ. ಆಯಿತು, ನಮ್ಮ ಕೈಲಿದೆ, ಜನರ ಕೈಲಿದೆ. ಜನರುಗಳು ಅರ್ಥ ಮಾಡ್ಕೋಬೇಕು ಅವ್ರನ್ನ. ಅವ್ರು ಏನೆಲ್ಲ ಗೊತ್ತಾಗ್ತದೆ, ಅವರು ಉಪೇಂದ್ರ ಬಿಟ್ಟಾಕ್ಬಿಡ್ರಿ. ಅವ್ರ ಆಲೋಚನೆ ಆಯ್ತಲ್ಲ ಮೇಡಮ್, ಅದನ್ನು ಮುಂದಕ್ಕೆ ತೊಗೊಳ್ಬೇಕು ನಾವು. ಅವ್ರು ಬೇಡ ನಮಗೆ. ಉಪೇಂದ್ರ ನೀವು ಅಷ್ಟೇ, ನೀವು ಮಾತಾಡೋದು ಒಂದು ಅರ್ಥ ಇರುತ್ತೆ, ಅದನ್ನು ತೊಗೊಂಡ್ರೆ ಸಾಕು ನನಗೆ. ಒಂದು 4 ಮಾತಲ್ಲಿ ಆ 4 2 ನನಗೆ ಏನು ಅನಿಸುತ್ತೋ ಅದನ್ನು ಬರ್ಕೊಂಡ್ರೆ ನೀವು ಒಂದು ಬೆಳಿತೀರಾ. ಆ ಥರ ಬೆಳಿಬೇಕೇ ಹೊತ್ತು ಇಲ್ಲ ಅವ್ರವ್ರಿಗೆ ಮಾಡಿಕೊಂಡು ಇನ್ನೊಂದು ಮಾಡ್ಕೊಂಡದೆಲ್ಲ ವೇಸ್ಟ್ ಮೇಡಮ್. ಆಮೇಲೆ ನೋಡಿ, ಕೌನ್ಸ್ಲರ್ ಒಂದು ಟೈಮಲ್ಲಿ ನಾನು ಎಲ್ಲೋ ಒಂದು ಆಂಧ್ರದಲ್ಲಿ ಕೇಳಿದ್ದೀನಿ, ಅವ್ರು ಏನೆಲ್ಲರೂ ಗೊತ್ತಾ, ಅವರು ಸೈಕಲಲ್ಲಿ ತುಳ್ಕೊಂಡು ಎಲ್ಲೆಲ್ಲಿ ಏನೇನು ರಿಪೇರಿ ಆಗಿದೆ ಅಂತ ಮಾಡಿಸಿ ಒಂದು ಕೌನ್ಸ್ಲರ್ ಓಡಾಡಿದ್ದಾರೆ. ಎಲ್ಲಿ ಮೇಡಮ್? ನಮ್ಮ ಬೆಂಗಳೂರಲ್ಲಿ ಕಾರಲ್ಲಿ ಓಡಾಡ್ತಾವ್ರೆ ಮೇಡಮ್. ಹೌದು, ನಮ್ಮ ಜನ ಸರಿ ಇಲ್ಲಲ್ಲ ಮೇಡಮ್. ನಮ್ಮ ಜನ ಸರಿ ಒಗ್ಗಟ್ಟಿಲ್ಲ ಇಲ್ಲಿ. ಯಾಕೆಂದರೆ ನನಗೆ ಇವ್ನ ಕರೆದ್ರೆ ನನಗೆ ಟೈಮ್ ಇಲ್ಲ, ಅವನ್ನ ಕರೆದ್ರೆ ನನಗೆ ಟೈಮ್ ಇಲ್ಲ. ಬಟ್ ಆ ಥರ ಟೈಮ್ ಇಲ್ಲ ಅಂದ್ಬಿಟ್ಟು ಅವ್ರು ಉದ್ಧಾರ ಆಗ್ತಾರೆ, ನಾವು ಉದ್ಧಾರ ಆಗ್ತಾಯಿಲ್ಲ ಮೇಡಮ್. ಇದು ಖಂಡಿತ ಹೇಳ್ತಾರೆ ನಿಮ್ಗೆ. ಸೈಕಲಲ್ಲಿ ಓಡಾಡೋನು ಇವತ್ತು ಹೆಲಿಕಾಪ್ಟ್ರಲ್ಲಿ ಓಡಾಡೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾನೆ. ಖಂಡಿತ ಹೇಳ್ತಾರದು ಎಲ್ಲ. ಇವಾಗ ಆಂಧ್ರದಲ್ಲಿ ನಾನು ಒಂದು ವೀಡಿಯೋ ನೋಡಿದೆ ಮೇಡಮ್. ಇವತ್ತು MLA ಈ ವಿಧಾನಸೌಧಕ್ಕೆ ಯಾವುದೋ ಒಂದು ಹಳ್ಳಿಯಿಂದ ಬರ್ತಾನಂತೆ, ಸೈಕಲಲ್ಲಿ ಬಂದು ಆ ಯಪ್ಪನ ಹತ್ರ ಒಂದು ಮಾಹಿತಿ ಕೊಟ್ಬಿಟ್ಟು ಮಾಡಿಸ್ಕೊಂಡು ಹೋಗ್ತಾರಂತೆ. ಆ ಥರ ಒಂದು ವ್ಯಕ್ತಿಗಳನ್ನ ಎಬ್ಬರಿಸ್ರಿ, ಮಾಡಿಸ್ರಿ. ಅದು ಮಾನವತೆಯಿಂದ ಕೆಲಸ ಮಾಡ್ತಾರೆ. ₹1 ಇಷ್ಟಪಡಲ್ಲ ಅವ್ರು ಅಂಥವ್ರಲ್ಲ, ಈ MLAಗಳು ಕೌನ್ಸಿಲರಾಗಲಿ. ಆ ಥರ ಒಂದು ವ್ಯಕ್ತಿಗಳು ಹುಡುಕಿ ಮಾಡಬೇಕು ಅನ್ನೋದೇ ನಮ್ಮ ಉಪೇಂದ್ರ ಐಡಿಯಾ ಮಾಡಿರೋದು ಇದನ್ನು. ಉಪೇಂದ್ರ ಸರ್, ಓಕೆ, ಥ್ಯಾಂಕ್ ಯು ಮೇಡಮ್.